ಸಂಗ್ರಹ. ಅದೊಂದು ಪುಟ್ಟ ಗ್ರಾಮ. ಅಲ್ಲಿ ತನ್ನದೇ ಆದ ರೀತಿಯಲ್ಲಿ ಮನೆಯೊಂದನ್ನು ಮಾಡಿಕೊಂಡು ತನಗೆ ಎಷ್ಟು ಬೇಕೋ ಅಷ್ಟು ಸಂಪಾದನೆಯನ್ನು ಮಾಡಿಕೊಂಡು ಹಾಯಾಗಿ ಜೀವನ ಸಾಗಿಸ್ತಾ ಇರ್ತಾನೆ. ಒಂದು ದಿನ ರಾತ್ರಿ ಅವನು ಮಲಗಿರುವಾಗ ಕನಸಿನಲ್ಲಿ ಆತ ಬಹಳ ಶ್ರೀಮಂತನಾದಂತೆ, ಅದ್ಧೂರಿಯಾದ ಜೀವನ ಸಾಗಿಸ್ತಾ ಇರುವಂತೆ, ಬಹಳ ಸಂತೋಷವಾಗಿರುವಂತೆ ಕನಸನ್ನು ಕಾಣ್ತಾನೆ. ಅಂದಿನಿಂದ ತನ್ನ ಹಿಂದಿನ ಜೀವನ ಬಹಳ ನೀರಸ ಅಂತ ಅನಿಸುತ್ತೆ. ಮನೆಯಿಂದ ಹೊರಡ್ತಾನೆ. ಬಹಳ ದೂರ ಬಂದಿರ್ತಾನೆ. ಸಮುದ್ರ ಕಾಣಿಸುತ್ತೆ. ಅಲ್ಲಿಯೇ ಸ್ವಲ್ಪ ದೂರದಲ್ಲಿ ಸಂತರೊಬ್ಬರು ಕುಳಿತಿರ್ತಾರೆ. ಪ್ರಶಾಂತ ಚಿತ್ತದಿಂದ ಕೂಡಿರ್ತಾರೆ. ಅವರ ಬಳಿಗೆ ಹೋಗ್ತಾನೆ. ಸಂತರು ಕೇಳ್ತಾರೆ, ಏನು ನಿನ್ನ ಚಿಂತೆ ಅಂತ. ಆತ ಹೇಳ್ದ, ನಾನು ಬಹಳ ಬಡವ ಅಂತ. ನೀನು ನಾಳೆ ಬೆಳಗ್ಗೆ ಬಾ, 6 ಗಂಟೆಗೆ ನಿನ್ನ ಕೆಲಸ ಪ್ರಾರಂಭವಾಗುತ್ತೆ. ಸಂಜೆ 6 ಗಂಟೆಯವರೆಗೆ, ಸೂರ್ಯಾಸ್ತವಾಗುವವರೆಗೆ. ಅಷ್ಟು ಸಮಯದಲ್ಲಿ ನೀನು ಸುಂದರವಾದ ಕಲ್ಲುಗಳನ್ನು ಆರಿಸು. ನಿನಗೆ ಸಾಕು ಅಂತ ಅನ್ನಿಸಿದಾಗ ನನ್ನ ಬಳಿಗೆ ಬಂದರೆ ಆ ಕಲ್ಲುಗಳನ್ನು ಸುಂದರವಾದ ರತ್ನಗಳನ್ನಾಗಿ ಪರಿವರ್ತನೆ ಮಾಡುತ್ತೇನೆ ಅಂತ ಹೇಳ್ತಾನೆ. ಮಾರನೇ ದಿನ ಬೆಳಿಗ್ಗೆನೇ ಬರ್ತಾನೆ. ಬೇಗ ಬೇಗ ಕಲ್ಲುಗಳನ್ನು ಆರಿಸಲು ಪ್ರಾರಂಭವನ್ನು ಮಾಡ್ತಾನೆ. ಮಧ್ಯಾಹ್ನವಾಯಿತು. ಸಂಜೆ ಆಯಿತು. ಊಟ ಇಲ್ಲ, ನೀರಿಲ್ಲ. ಸಂಗ್ರಹದ ನಿಟ್ಟಿನಲ್ಲಿ ಏನೂ ಇಲ್ಲವಾದರೂ ಆಸೆ ಅವನನ್ನು ಪ್ರೇರೇಪಿಸ್ತಾ ಇರುತ್ತೆ. ಒಂದು ರತ್ನ ಅಂದರೆ ಲಕ್ಷಾಂತರ ರುಗಳು. ಅಂತಹ ಹಲವಾರು ಅಂತಂದಾಗ ನಮ್ಮ ದೇಶದಲ್ಲಿಯೇ ಶ್ರೀಮಂತನು ನಾನು ಆಗುವೆನು ಅಂತ ಹೇಳಿ ಹಗಲಿನಲ್ಲಿಯೇ ಕನಸನ್ನು ಕಾಣುತ್ತಾ ಕಲ್ಲುಗಳನ್ನು ಆರಿಸ್ತಾ ಇರ್ತಾನೆ. ಸಾಕು ಅಂತ ಹೇಳಿ ಅನ್ನಿಸಲೇ ಇಲ್ಲ. ಹಾಗೆ ಮಾಡುತ್ತಾ ಸೂರ್ಯಾಸ್ತವಾಯಿತು. ಆಗ ಆ ಸಂತರ ಬಳಿಗೆ ಬರ್ತಾನೆ. ಸಂತರು ಹೇಳ್ತಾರೆ, ಸೂರ್ಯಾಸ್ತವಾಯಿತು. ನೀನು ಇಷ್ಟು ಹೊತ್ತು ಏನು ಸಂಗ್ರಹ ಮಾಡಿದೆಯೋ ಅದೇ ನಿನ್ನ ಸಂಪತ್ತು ಅಂತ ಹೇಳ್ತಾರೆ. ಅದೇ ಕಾಮ ಸಂಗ್ರಹ ಮಾಡಿರ್ತಾನೆ. ಆದರೆ ಸಾಕು ಅಂತ ಅನ್ನಿಸಲಿಲ್ಲ. ಹೀಗೆ ನಮ್ಮ ಜೀವನದಲ್ಲಿಯೂ ಕೂಡ ನಡೆಯುತ್ತೆ. ಆಗ ಜಾಗರೂಕರಾಗಿರಬೇಕು. ಇಲ್ಲವಾದರೆ ದುಃಖ ಉಂಟಾಗುತ್ತೆ.